ಈ ಹೆಣ್ಮಗಳಿಗೆ ಏನಾತಂತೇಳಿ ನಿಮ್ಗೆ ಗೊತ್ತಾದ್ರ ನೀವು ಡೆಫಿನೆಟ್ಲಿ ಶಾಕ್ ಆಗಿ ಹೋಗ್ಬಿಡ್ತೀರಾ. ಜನವರಿ 17, 2025 ಒಬ್ಬಕ್ಕೆ ಹೆಣ್ಮಗಳ ಮಾರ್ನಿಂಗ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಅಳ್ಕೊಂಡ್ ಬಂದಿದ್ಲು. ಆಕಿನ ಮೈ ತುಂಬ ಬರ್ಂಟ್ ಮಾರ್ಕ್ಸ್ ಇದ್ವ. ಪೊಲೀಸರು ಆಕಿನ ಅವಸ್ಥೆ ನೋಡಿ ಶಾಕ್ ಆಗೋಗ್ಬಿಟ್ಟಿದ್ರು. ಆ ಹೆಣ್ಮಗಳ ಮುಂದೆ ಹೋಗಿ ಅವ್ರ ಸಮಾಧಾನ ಮಾಡೋ ಮುಂದೆ ಗೊತ್ತಾತ ಅವ್ರ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿ ಆಕಿಂದ ರೇಪ್ ಮಾಡಿದ್ರಂತ. ಅವ್ರ ಹಸ್ಬೆಂಡ್ ಆಕಿಂದ ಇಡೀ ಬಾಡಿ ಮೇಲೆ ಸಿಗರೇಟ್ ಹಚ್ಚಿದ್ದ ಅಂತ. ಕೂಡಲೇ ಇದನ್ನ ಕೇಳಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಕ್ ಶುರು ಮಾಡಿದ್ರು. ಬಟ್ ಆ ದಿನ ಪೊಲೀಸರು ಇಮೋಷನಲ್ ರೀತಿಲಿಂತ್ರ ಅಲ್ಲ, ಡಿಟೆಕ್ಟಿವ್ ರೀತಿಲಿಂತ್ರ ಕೇಸ್ ಸಾಲ್ವ್ ಮಾಡಕ್ ನೋಡಿದ್ರು. ಮೊಬೈಲ್ ಕಾಲ್ ರೆಕಾರ್ಡ್ಸ್ ಮತ್ತು CCTV ಫುಟೇಜ್ಲಿಂತ ಗೊತ್ತಾತ ಆ ಹೆಣ್ಮಗಳ ಕ್ಲಿಯರ್ಲಿ ಸುಳ್ಳು ಹೇಳತ್ತಾಳ ಅಂತ ಹೇಳಿ. ಮುಂದೆ ಆಕಿನ ಮೆಡಿಕಲ್ ರಿಪೋರ್ಟ್ಸ್ ಬಂದಾಗೂ ಗೊತ್ತಾತ ಆಕಿಂದ ಯಾವುದೂ ರೇಪ್ ಆಗಿಲ್ಲ ಅಂತ ಹೇಳಿ. ಆಕಿ ತನ್ನ ದೇಹದ ಮೇಲೆ ಒಂದು ಕೆಮಿಕಲ್ ಹಚ್ಕೊಂಡು ತಾನ ಸುಟ್ಕೊಂಡಿದ್ಲಂತ. ಜ್ಯೋತಿ ಸಾಗರ್ ಮತ್ತು ವಿಕಾಸ್ ತ್ಯಾಗಿ ಒಂದು ಲಿವಿಂಗ್ ರಿಲೇಷನ್ಶಿಪ್ದಾಗಿದ್ರಂತ. ಪೊಲೀಸರ ಪ್ರಕಾರ ವಿಕಾಸ್ ತ್ಯಾಗಿದ್ದ ಪ್ರಾಪರ್ಟಿ ಮೇಲೆ ಕಂಟ್ರೋಲ್ ಮಾಡಕ್ಕೆ ಆಕಿ ಇಂಥ ಡ್ರಾಮಾ ಮಾಡತ್ತಿದ್ಲಂತ. ಅದಕ್ಕೆ ಪೊಲೀಸ್ ಆಫೀಸರ್ಸಿಗೆ ಈ ಮಾಹಿತಿ ತಿಳಿದಾಗ ಅವ್ರ ತಕ್ಷಣ ಆ ಹೆಣ್ಮಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆಕಿನ ಜೈಲಿಗೆ ಕಳಿಸಿದ್ರು. ಬರೀ ಒಂದು ಆಸ್ತಿ ಸಂಬಂಧ ಆ ಹೆಣ್ಮಗಳು ಬರೀ ತನ್ನ ದೇಹ ಅಷ್ಟೇ ಸುತ್ಕೊಂಡಿಲ್ಲ, ತನ್ನ ಲೈಫು ನಾಶ ಮಾಡ್ಕೊಂಡ್ಲು.